ಹಲೋ ಹೇಳಿ. ನಾವು ನಿಮ್ಮ ಅಭಿಮಾನಿ ಅಣ್ಣ, ನಿಮ್ಮ ಅಭಿಮಾನಿ ಅಣ್ಣ. ಹಾಯ್ ಹಲೋ ನಮಸ್ಕಾರ, ನಾನು ನಿಮ್ಮ ಪ್ರೀತಿಯ ಪ್ರಜ್ವಲ್. ನನ್ನ ಮತ್ತೊಂದು ವಿಡಿಯೋಗೆ ಎಲ್ಲ ನನ್ನ ಪ್ರೀತಿಯ ಕರುನಾಡ ಜನತೆಗೆ ಸ್ವಾಗತ ಸುಸ್ವಾಗತ ಅಂತ ಹೇಳಿ ಬೆಳಿಗ್ಗೆ ಬೇಗನೆದ್ದು ಸ್ವಲ್ಪ ಹಾಟ್ ವಾಟರ್ ಕುಡಿದು ಸ್ವಲ್ಪ ಹೊರಗಡೆ ಹೋಗ್ಬೇಕಾಗಿತ್ತು. ಬೈಕ್ ಇಟ್ಕೊಂಡು ಹೊರಗಡೆ ಹೊಟ್ಟೆ. ನಮ್ಮ ಪಕ್ಕದ ಮನೆ ಅಕ್ಕನಿಗೆ ಮದುವೆ ಸೆಟ್ ಆಗಿತ್ತು. ಅವರು ಅರ್ಜೆಂಟಲ್ಲೆಲ್ಲ ಹೊರಗಡೆ ಹೋಗ್ಬೇಕಾದ್ರೆ ಮನೇಲಿ ಒಂದು ಸ್ಯಾರಿ ಬಿಟ್ಟು ಹೋಗ್ಬಿಟ್ಟಿದ್ದು. ಸ್ವಲ್ಪ ಪ್ಲೀಸ್ ತಂದ್ಕೊಡ್ತೀನಿ ಅಂತ. ಸರಿ ಆಯ್ತು ಬಿಡಕ್ಕ ತಂದ್ಕೊಡ್ತೀನಿ ಅಂತ ಹೇಳ್ಬಿಟ್ಟು ಹೊಡಕ್ ಹೋದಾಗ ಅವ್ರು ಏನ್ ಹೇಳಿದ್ರು ಗೊತ್ತಾ, ಅಲ್ಲಿಂದ ಆತರ ಟ್ಯಾಂಕ್ ಇಳಿಸ್ಕೊಂಡು ನೆಕ್ಸ್ಟ್ ಅಲ್ಲೇ ನಮ್ಮ ಹತ್ರದಲ್ಲಿ ಮಜ್ಜಿ ಮನೆ ಇತ್ತು. ಸರಿ ಆಯ್ತು ಅಂತ ನಮ್ಮ ಅಜ್ಜಿ ಮನೆ ಕಡೆ ಹೊರಟೆ. ಸರಿ ಆಂದವೇ ನಮ್ಮ ತಾತ ಸಿಕ್ಕಿದ್ರು. ಒಂದು ಪ್ರಾಂಕ್ ಮಾಡೋಣ ಅಂತ ಒಂದು ಪ್ರಾಂಕ್ ಮಾಡಿದೆ. ನೋಡಿ ಏನ್ ಮಾಡ್ತಾರೆ. ಗೌಡ್ರೆ ಜೋಡಿ ಗುಬ್ಬಿ ಹೋಯ್ತದ ಇದು? ಜೋಡಿ ಗುಬ್ಬಿ ಅಂದ್ರೆ ಪಾಲ್ ಮೇಲೆ ಎಡ್ಕೋಗಿ. ನೆಕ್ಸ್ಟ್ ಪಟ್ ಅಲ್ಲಿ ನಮ್ಮ ತಾತನ ಪ್ರಾಂಕ್ ವಿಡಿಯೋ ಹಾಕ್ತೀನಿ, ನನ್ನ ಫಾಲೋ ಮಾಡ್ಕೊಳ್ಳಿ. ನೆಕ್ಸ್ಟ್ ಹಂಗೆ ನಮ್ಮ ಊರ್ ಕಡೆ ಹೊರಟೆ. ಇನ್ನೇನು ಕೆಲಸ ಇರ್ಲಿಲ್ಲ ಅನ್ಕೊಂಡು ಹಂಗೆ ಹೋಗ್ತಾ ಅಂದವೇ ಸಾಧುಕೋಕಿಲ್ ಅವ್ರು ಸಿಕ್ಬಿಡದ. ಮುಂದೆ ಸಿಕ್ಕಾಬಿಟ್ಟೆ ಡೀಪ್ ಫಾರೆಸ್ಟ್ ಡೈನೋಸಾರುಗಳೆಲ್ಲ ಇದೆ. ಡೈನೋಸಾರ್ ಸಾರ್ ಸಿಕ್ಕಾಬಿಟ್ಟೆ ಡೇಂಜರಸ್ ಅಲ್ವಾ? ಬರೀ ಟಿವಿ ನೋಡಿದ್ದೆ, ಏನು ಮಾಡಲ್ವಾ? ಶಬ್ದ ಗಿಬ್ದ ಮಾಡ್ಬೇಡ್ರಪ್ಪ, ಡೈನೋಸಾರ್ ಬಂದ್ಬಿಟ್ಟು. ಸರ್ ಬರೀ ನೀವು ನಿಮ್ ಗಾಡಿದೆ ಸೌಂಡ್ ನಮ್ದೇ ಸರ್. ಅಲ್ಲಿ ಡೈನೋಸಾರ್ ಅದಾ ಏ ಅಲ್ಲಪ್ಪ ನಾಯಿ. ದೂರದಿಂದ ನೋಡಿದ್ರೆ ಡೈನೋಸಾರ್ ಇದ್ದಂಗಿದೆಯಲ್ಲ ಸರ್. ಅಲ್ಲಿಂದ ನನ್ನ ಫ್ರೆಂಡ್ ಮೀಟ್ ಮಾಡಂತ ಹುಲಿಕಲ್ ಹೊಟ್ಟಕ ನನ್ನ ಫ್ರೆಂಡ್ ಸಿಗ್ತಾ. ನೋಡಿ ಇವನೇ ನನ್ನ ಫ್ರೆಂಡ್. ಏನೋ ಕಂದಲೆ, ಏನೋ 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 ಏನ್ ಸ್ಮಾರ್ಟ್ ಆಗಿದೆಯಲ್ಲಿ. ಅವನ ಜೊತೆ ಸ್ವಲ್ಪ ಹೊತ್ತು ಹಂಗೆ ಕಾಲು ಹೇಳ್ಕೊಂಡು ಪಕ್ಕದಲ್ಲಿ ಕಣಿವೆ ಬಸಪ್ಪ ಅಂತ ದೇವಸ್ಥಾನ ಇತ್ತು. ಆ ದೇವಸ್ಥಾನ ಸ್ಪೆಷಲ್ ಏನಪ್ಪಾ ಅಂದ್ರೆ, ಈ ಅಕ್ಕಪಕ್ಕ ಊರಲ್ಲಿ ಯಾವುದೇ ಹಸು ಕರು ಹಾಕಿದ್ರೆ ಇಲ್ಲಿ ಗಿಣ್ಣ ಮತ್ತೆ ರೊಟ್ಟಿ ತಂದು ಪೂಜೆ ಮಾಡ್ಕೊಂಡು ಹೋಗ್ತಾರೆ. ಹಾಗೆ ಯಾವುದೇ ಹಸುಗಳಿಗೆ ಹುಷಾರಿಲ್ಲ ಅಂದಾಗ ಬಂದಿಲ್ಲ ಅರ್ಕೆ ಕಟ್ಕೊಂಡ್ರೆ ಹಸು ಹುಷಾರಾಗುತ್ತೆ ಅನ್ನೋ ನಂಬಿಕೆ. ನಾವಿಬ್ರು ಹಾಗೆ ದೇವಸ್ಥಾನ ಹತ್ರ ಹೋಗ್ಬಿಟ್ಟು ಕೈ ಮುಕ್ಕೊಂಡು ಭಗವಂತ ಎಲ್ರಿಗೂ ಒಳ್ಳೇದ್ ಮಾಡ್ಲಿ ಅಂತ ಕೇಳ್ಕೊಂಡು ಇಬ್ರು ಮನೆ ಕಡೆ ಬಂದು ಇವತ್ತೆಲ್ಲ ಒಳ್ಳೆ ಫನ್ ಮಾಡಿ ಇವತ್ತಿಗೆ ನಾನ್ ಮಾಡಿದ್ ಇಷ್ಟೇ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.